ಸೂಪರ್ ಐತ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಜಾಯ್ ರೆಸಿಪಿ ಚಾನಲ್. ಬರ್ರಿ ಇವತ್ತು ನಾನು ನಮ್ಮ ಚಾನಲ್ ಒಳಗೆ ನಿಮಗೆ ಲಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಬರ್ರಿ ಇಲ್ಲಿ ನಾನಿಲ್ಲಿ ನೋಡಿರಿ 200 ಲಿಂಬೆಹಣ್ಣನ್ನು ತೊಗೊಂಡಿವ್ರಿ. ಈಗ ಚಳಿಗಾಲ ಆಗಿರೋದ್ರಿಂದ ಲಿಂಬೆಹಣ್ಣು ಸಸ್ತಾ ಇರ್ತೈತಲ್ರಿ, ಹಾಗಾಗಿ ನಾವು ಯಾವಾಗಲೂ 2 ರಿಂದ 3 ವರ್ಷಕ್ಕೊಂದ್ಸರಿ ನಾವು 200 ಇಲ್ಲ 300 ಉಪ್ಪಿನಕಾಯಿನ ಹಾಕ್ತೀವಿ ರೀ. ಈ ಉಪ್ಪಿನಕಾಯಿ ಅಷ್ಟು ಟೇಸ್ಟ್ ಇರ್ತೈತೆ ನೋಡಿರಿ ಫ್ರೆಂಡ್ಸ್. ನಾ ಹೇಳೋ ಮೆಥಡ್ನಲ್ಲಿ ಒಂದ್ಸಲ ಟ್ರೈ ಮಾಡಿರಿ, ಎಲ್ಲರೂ ಕೂಡ ಇಷ್ಟಪಡ್ತೀರಿ ನೋಡಿರಿ. ಒಟ್ಟು ಕೆಡೋದಿಲ್ಲ ರೀ, ಬುಳುಸ್ ಕೂಡ ಬರೋದಿಲ್ಲ ರೀ, ಏನೂ ಆಗೋದಿಲ್ಲ ರೀ ಫ್ರೆಂಡ್ಸ್. ಇದಕ್ಕೆ ಗ್ಯಾಸ್ ಬೇಕಂತಿಲ್ರಿ, ಎಣ್ಣೆ ಬೇಕಂತಿಲ್ರಿ, ನೋ ಫ್ಲೇಮ್ ವಿತೌಟ್ ಆಯಿಲಿಂದನ ನೀವು ಹೆಲ್ದಿಯಾಗಿ ಈ ಟೇಸ್ಟಿ ಆದಂಥ ಉಪ್ಪಿನಕಾಯಿನ ಮಾಡ್ಕೋಬೋದು ರೀ. ಡೈಜೆಷನ್ ಕೂಡ ಹೆಲ್ಪ್ ಮಾಡ್ತೈತೆ ರೀ. ಇಲ್ಲಿ ತೊಳೆದಿರೋ ಲಿಂಬೆಹಣ್ಣನ್ನು ನಾನಿಲ್ಲಿ ಒಂದು ಕಾಟನ್ ಟವಲ್ನ ಯೂಸ್ ಮಾಡಿಕೊಂಡು ನೀರೇನು ಇರಬಾರ್ದು ರೀ, ಹಂಗೆ ಒರೆಸ್ಕೋಬೇಕು. ಬೇಕಿದ್ರೆ ವೈಟ್ ಕಾಟನ್ ಕ್ಲಾತ್ ಇದ್ದರೂ ಕೂಡ ಅದರಲ್ಲಿ ಕೂಡ ಒರೆಸ್ಕೊರಿ, ಸ್ವಲ್ಪ ಕೂಡ ನೀರು ಇರಬಾರ್ದು ನೋಡ್ರಿ. ಇಲ್ಲಿ ನಾವು ದೊಡ್ಡ ಗಾತ್ರದ ಲಿಂಬೆಹಣ್ಣು ತೊಗೊಂಡಿವ್ರಿ, ದೊಡ್ಡ ಸೈಜಿಂದ. ಒಂದ್ರೊಳಗೆ 4 ಭಾಗನ ಮಾಡ್ಕೊಂಡಿವ್ರಿ ನೋಡ್ರಿ. ಈ ಟೈಪಾಗಿ ಒಂದ್ರೊಳಗೆ 4 ಭಾಗ ಆಗಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಅದು ನೀವು ಬೀಜ ಧರಿಸ್ಲೇನು ಹಾಕ್ಬೋದು, ಇಲ್ಲ ಬೀಜ ತೆಗೆದಾದರೂ ಹಾಕ್ಬೋದು ರೀ. ಇಲ್ಲೊಂದು ದೊಡ್ಡದು ಬುಟ್ಟಿಯನ್ನು ತೊಗೊಂಡಿದ್ದೀನಿ ನೋಡಿರಿ, ಅಲ್ಯೂಮಿನಿಯಂ ಬುಟ್ಟಿ. ಅದನ್ನು ಸ್ವಲ್ಪ ಒಲೆ ಮೇಲಿಟ್ಟು ಕಾಸ್ಕೊಂಡಿವ್ರಿ. ಸ್ವಲ್ಪ ಕೂಡ ತೇವಾಂಶ ಎದ್ರೊಳಗೂ ಇರಬಾರ್ದು ರೀ. ನಾವು ಕಟ್ ಮಾಡ್ತೀವಲ್ಲ ಆ ಚಾಕು ಮತ್ತು ಕಟರ್ ಆಗಿರ್ಬೋದು ರೀ. 200 ಲಿಂಬೆಹಣ್ಣಿಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಲ್ರಿ ಅದನ್ನು ಹೇಳತ್ತೀನಿ ರೀ. ನಾವಿಲ್ಲಿ 200 ಲಿಂಬೆಹಣ್ಣಿಗೆ 1 kg ಅಷ್ಟು ಉಪ್ಪನ್ನ ಯೂಸ್ ಮಾಡ್ಕೊಂಡಿವ್ರಿ. ಮತ್ತು ಅದಕ್ಕೆ 2 ಬಟ್ಲ ಇದನ್ನು ಹಾಕ್ಕೊಂಡಿವಿ ನೋಡ್ರಿ, ಖಾರದ ಪುಡಿ. ನಾವು ಮನೇಲೆ ಕೂಡಿಸಿಟ್ಟಿರೋದ್ರಿ ಖಾರದ ಪುಡಿ, ಅದನ್ನು ಯೂಸ್ ಮಾಡ್ಕೊಂಡಿವ್ರಿ. ಅದಕ್ಕೆ 100 ಗ್ರಾಮ್ ಅಷ್ಟು ಅರ್ಶಿಣ ಪುಡಿ ರೀ, ಮತ್ತು 2 kg ಅಷ್ಟು ಬೆಲ್ಲನ ಜಜ್ಜಿ ಹಾಕ್ಕೊಂಡಿವಿ ನೋಡ್ರಿ. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳೋದಾದ್ರೆ ಇದಕ್ಕೆ ಕಡಿಮೆ ಕ್ವಾಂಟಿಟಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋಬೋದು ರೀ. ನೋಡ್ರಿ ಈಗ ಎಲ್ಲ ಹಾಕಿದ್ರಿ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಕರಿ ಮೆಣಸು ಇರ್ತೈತಲ್ರಿ, ಅದನ್ನು ಸ್ವಲ್ಪ ಜಜ್ಜಿ ಹಾಕ್ಕೋಬೇಕ್ರಿ. ಅದು ಒಂದು 100 ಗ್ರಾಮ್ದಷ್ಟು ಬೇಕು ನೋಡ್ರಿ ಕರಿ ಮೆಣಸು. ಅದನ್ನು ಜಜ್ಜಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು. ನಾನು ಉಪ್ಪು ಹಾಕ್ಕೊಳ್ಳುವಾಗನ ರೀ ಅಲ್ಲಿ ಮೆಂತೆಕಾಳನ್ನ ಯೂಸ್ ಮಾಡ್ಕೊಂಡಿನಿ ರೀ ಫ್ರೆಂಡ್ಸ್. ಒಂದು 100 ಗ್ರಾಮ್ ಅಷ್ಟು ಮೆಂತೆಕಾಳನ್ನ ತೊಗೊಂಡಿವ್ರಿ. ಅದಕ್ಕೆ 50 ಗ್ರಾಮ್ ಅಷ್ಟೀಗ ಮೆಂತೆಕಾಳನ್ನ ಈಗ ಈ ಟೈಮ್ ಒಳಗೆ ಉಪ್ಪು ಜೊತೆನ ಹಾಕ್ಕೊಂಡಿದ್ದೀವಿ ರೀ. ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಈಗ ನೋಡಿರಿ ಬೆಲ್ಲ ಕೂಡ ಎಲ್ಲ ಹೆಂಗೆ ಕರ್ಕೊಂಡು ಆಗ್ತೈತಿ. ಈಗೆಲ್ಲ ಕೂಡಿ ಒಂದು ಮಿಕ್ಸನ್ನು ಕೊಡ್ತೀವಿ ನೋಡಿರಿ, ಒಂದು ಚೆನ್ನಾಗಿ ಕಲಿಸ್ಬಿಟ್ರೆ ಆಯ್ತು ರೀ. ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಉಪ್ಪಿನಕಾಯಿನ ಒಂದ್ಸರಿ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್, ತುಂಬ ಇಷ್ಟಪಡ್ತೀರಿ ನೋಡಿರಿ. ಫೈನಲಿ ಇದಕ್ಕೆ ನಾವು ಒಂದು 15 ರಿಂದ 20 ಎಸಳು ರೀ ಜವಾರಿ ಬೆಳ್ಳುಳ್ಳಿನ ಹಾಕ್ಕೊಳತ್ತೀವಿ ನೋಡಿರಿ. ಈ ಉಪ್ಪಿನಕಾಯಿನ ನಾವು 1 ವಾರ ಕಳಿಯೋದಕ್ಕೆ ಬಿಡ್ಬೇಕು ರೀ. ಆಮೇಲೆ ಇದನ್ನು ತೆಗೆದು ನೋಡಿದ್ರೆ ವಾವ್ ಸಖತ್ ಟೇಸ್ಟಾಗಿ ಇರ್ತೈತೆ ರೀ. ನೀವು ನೋಡಿರಿ. ಈಗ ನಾವು ಇದನ್ನು ಒಂದು ಡಬ್ಬದೊಳಗೆ ತೆಗೆದು ಇಟ್ಕೊಳತ್ತೀವಿ ರೀ. ನೋಡ್ತಿರ್ಬೋದು ಸೂಪರಾಗಿ ಬಂದೈತಲ್ರಿ. ಈಗ ನೋಡಿರಿ 1 ವಾರ ಆದಮೇಲೆ ಇದನ್ನು ನಾನು ತೆಗ್ದೀನಿ ರೀ. ನಾವು ಇಲ್ಲಿ ಪ್ಲಾಸ್ಟಿಕ್ ಡಬ್ಬನ ಯೂಸ್ ಮಾಡ್ಕೊಂಡಿವಿ ರೀ. ನೀವು ಪ್ಲಾಸ್ಟಿಕ್ ಬೇಡ ಅನ್ನೋರು ನೀವು ಪಿಂಗಾಣಿ ಸಾಮಾನು ಬರ್ತೈತಲ್ರಿ ಅದ್ರೊಳಗಾದರೂ ಹಾಕ್ಕೋಬೋದು, ಇಲ್ಲ ಗ್ಲಾಸ್ ಒಳಗಾದರೂ ಹಾಕ್ಕೋಬೋದು. ಇದನ್ನು ನಾವು ಆಯಿಲ್ ಏನು ಹಾಕಿಲ್ಲಲ್ರಿ, ಹಾಗಾಗಿ ನಾವು ಪ್ಲಾಸ್ಟಿಕ್ ಒಳಗೆ ಹಾಕಿದರೂ ಏನಾಗೋದಿಲ್ಲ. ಇಲ್ಲಿ ನೋಡಿರಿ 50% ನಾನೇನು ಮೆಂತ್ಯ ಬೀಜ ತೆಗೆದಿಟ್ಕೊಂಡಿದ್ದೀನಲ್ರಿ, ಅದನ್ನು ಇವಾಗ ನಾನು ಗ್ಯಾಸ್ ಮೇಲೆ ಸ್ವಲ್ಪ ಇಟ್ಟು ಬಿಸಿ ಮಾಡ್ಕೊಳತ್ತೀನಿ ನೋಡಿರಿ. ಅದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ್ರೆ ಸಾಕ್ರಿ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ, ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ್. ಒಮ್ಮೆ ಈ ಉಪ್ಪಿನಕಾಯಿ ಅಂತೂ ಅಷ್ಟು ರುಚಿ ಅಷ್ಟು ಟೇಸ್ಟ್ ಇರ್ತೈತೆ ನೋಡಿರಿ. ಒಂದು ಸರಿ ನೀವು ಟ್ರೈ ಮಾಡಿರಿ, ಖಂಡಿತವಾಗ್ಲೂ ಫ್ರೆಂಡ್ಸ್ ಎಲ್ಲರೂ ಕೂಡ ಇಷ್ಟಪಡ್ತೀರಿ ನೋಡಿರಿ. ಅದು ವಿತೌಟ್ ಆಯಿಲ್ ಅಂದರೆ ಹೆಂಗಿರ್ಬೋದಲ್ರಿ ಉಪ್ಪಿನಕಾಯಿ, ಸೂಪರ್ ಇರ್ತೈತೆ ರೀ. ಅದಕ್ಕೆ ರುಚಿಯಾದಂಥ ಉಪ್ಪು ಖಾರ ಹುಳಿ ಸ್ವೀಟ್ ಎಲ್ಲ ಮಿಕ್ಸಪ್ ಆಗಿ ವಾವ್ ಅಂತಲೇ ಹೇಳ್ಬೋದು ರೀ. ಅನ್ನದೊಳಗೆ ಹಾಕ್ಕೊಂಡು ತಿಂದ್ರೆ ಹೆಂಗೆ ಅಂತೀರಿ ಫ್ರೆಂಡ್ಸ್, ಅಷ್ಟು ಸಖತ್ತಾಗಿರ್ತೈತೆ ರೀ ಟೇಸ್ಟ್. ಈಗ ನೋಡಿರಿ ನಾ ಬಿಸಿ ಮಾಡಿ ಇಟ್ಕೊಂಡಂಥ ಮೆಂತ್ಯನ ಪೌಡರ್ ಮಾಡ್ಕೊಂಡು ಬಂದಿನಿ, ಒಂದು ಫೈನ್ ಪೌಡರ್ ಮಾಡೀನಿ ರೀ. ನೋಡ್ತಿರ್ಬೋದು ರೀ. ಈ ಪೌಡರ್ನ ಇವಾಗ ಇದ್ರ ಮೇಲೆ ಹಾಕಿವ್ರಿ. ಇದನ್ನು ಈಗ ಹಾಕೋದ್ರಿಂದ ರೀ ಅದೇನಾಗ್ತೈತೆ ರೀ ಉಪ್ಪಿನಕಾಯಿಗೆ ಏನಂತಾರೆ ಫ್ಲೇವರನ್ನು ಕೊಡ್ತೈತೆ ರೀ. ಅದರ ಸಂಬಂಧ ಹಾಕ್ತೀವಿ ರೀ. ಮತ್ತು ಉಪ್ಪಿನಕಾಯಿ ಕೆಡೋದಕ್ಕೆ ಕೊಡೋದಿಲ್ಲ ರೀ, ಅದು ಪ್ರೊಟೆಸ್ಟ್ ಮಾಡ್ತೈತೆ ರೀ ಉಪ್ಪಿನಕಾಯಿನ. ಅದರ ಸಂಬಂಧ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅದನ್ನು ನಾವು ಈ ಥರ 1 ವಾರ ಆದಮೇಲೆ ಏನು ತೆಗಿತೀವಲ್ರಿ ಆ ಟೈಮ್ ಒಳಗೆ ಹಾಕ್ತೀವಿ ರೀ. ಈಗ ಹಾಕಿದ ಮೇಲೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ನಾವು ಮಿಕ್ಸ್ ಮಾಡ್ಕೋಬೋದು ರೀ. ನೋಡಿರಿ ಈಗ ಚೆನ್ನಾಗಿ ಕಳತೈತೆ ರೀ ಉಪ್ಪಿನಕಾಯಿ. ಈಗ ಇದಕ್ಕೆ ನೋಡಿರಿ ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಒಳಗೆ ಉಪ್ಪಿನಕಾಯಿನ ಹಾಕಿಟ್ಕೊಂಡೀನಿ ರೀ. ಈಗ ಇದನ್ನು ನನ್ನ ಮಗನ ತಿನ್ನಿಸಿ ನೋಡ್ತೀನಿ, ಅವ ಏನು ಹೇಳ್ತಾನೆ ನೋಡೋಣ ಬರ್ರಿ.
ಹಾಯ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನನ್ನ ಮಗ ವಿಡಿಯೋದೊಳಗೆ ಬಂದು ನೋಡ್ರಿ ಮತ್ತೆ ನಿಮ್ಗೆ ಹೇಳ್ತಾನೆ ಹೆಂಗೈತೆ ಅಂಥೇಳಿ. ಸೂಪರ್ ಐತ್ರಿ ನೋಡ್ರಿ ಫ್ರೆಂಡ್ಸ್, ಸೂಪರ್ ಐತಂತ. ನೀವು ಈ ರೀತಿಯಾಗಿ ಒಂದ್ಸರಿ ಉಪ್ಪಿನಕಾಯಿನ ಟ್ರೈ ಮಾಡಿರಿ, ಎಲ್ಲರೂ ಇಷ್ಟಪಟ್ಟು ತಿಂತೀರಿ ನೋಡಿರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಅಪ್ಪು ಬಾಯ್ ಬಾಯ್.